ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಶ್ರೀನಿವಾಸರವರು ಲಿಂಗಮ್ಮರವರು ಭಾಗ್ಯಲಕ್ಷ್ಮಿ ಮ್ಯಾನೇಜರ್ ಏನು ಈ ದಿನ ಮುಳಬಾಗಿಲು ತಾಲೂಕು ಚುನಾವಣೆ ನಡೀತು. ಅದರಲ್ಲಿ ಉಪಾಧ್ಯಕ್ಷನಾಗಿ ನಮ್ಮ ಎಲ್ಲ ನಾಯಕರು, ವಿಶೇಷವಾಗಿ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ಪುತ್ತೂರು ಮಂಜಣ್ಣವರು, ನಮ್ಮ ಆರ್ನಾರಾಯಣವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ನಾವೆಲ್ಲರೂ ಡೈರೆಕ್ಟರ್ಸ್ ಕೂಡ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನಗೆ ಅತಿ ಹೆಚ್ಚು ಮತದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತೀನಿ. ಅದೇ ರೀತಿ ನನಗೆಲ್ಲ ಸಹಕಾರ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹೆಸರು ಹೇಳಿಲ್ಲ ಅಂತ ಈಗ ಅನ್ಕೊಳ್ಳೋದು ಬೇಡ, ಅನಿತಾ ಭಾವಿಸ್ಬೇಡಿ. ಎಲ್ಲರ ಹೆಸರು ಕೂಡ ನನಗೆ ಯಾರ್ಯಾರು ಏನೇನು ಹೆಲ್ಪ್ ಮಾಡಿದ್ರೆ ಅಂತ ಎಲ್ಲರೂ ಕೂಡ ನನ್ನ ಮನಸ್ಸಲ್ಲಿದೆ. ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ, ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅಂತ ಕೂಡ ಎಲ್ಲ ಹಿರಿಯರಿದ್ದಾರೆ. ಈಗ ಅವರೆಲ್ಲ ಮಾರ್ಗದರ್ಶನ ತಗೊಂಡು ಈಗ ಒಬ್ಬೊಬ್ರು 2-3 ಸಲ ಆಗಿರ್ತಕ್ಕಂಥ ಡೈರೆಕ್ಟರ್ಸ್ ಇದ್ದಾರೆ. ಅವರೆಲ್ಲರ ಮಾರ್ಗದರ್ಶನಂತೆ ಕೂಡ ನಾವೆಲ್ಲ ಕೂಡ ನಡ್ಕೊಳ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಪೀಕಾಡ್ ಬ್ಯಾಂಕು 19ನೇ ತಾರೀಕು ಎಲೆಕ್ಷನ್ ನಡೀತು. ಅಲ್ಲಿ ನಮ್ಮ ಪಕ್ಷದವರು ಸುಮಾರು 10 ಜನ ನಾವು ಆಯ್ಕೆ ಆದ್ವಿ. ಟೋಟಲ್ 15 ಜನ ಇದ್ದಿದ್ದು. ಅದರಲ್ಲಿ ನಾಮನಿರ್ದೇಶನವಾಗಿ ನಮ್ಮ ಆಲಂಗೂರು ಶಿವಣ್ಣನವರನ್ನು ಮಾಡಿದ್ದೀವಿ. ಇನ್ನು ನಮ್ಮ ಸ್ನೇಹಿತರುಗಳು ಅವರು 5 ಜನ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ. ಕರೆದಿದ್ದೀವಿ, ಬಟ್ ಅವ್ರು ಬರಲಿಲ್ಲ. ಈಗ ತಾನೇ ಎಲೆಕ್ಷನು ಅವಿರೋಧವಾಗಿ ನನ್ನನ್ನು ನಮ್ಮ ನಾಯಕರುಗಳು, ನಮ್ಮ ಸಹ ನಿರ್ದೇಶಕರುಗಳು, ನಮ್ಮ ಸ್ನೇಹಿತರು ಎಲ್ಲರೂ ನನ್ನನ್ನು ಒಟ್ಟಿಗೆ ಸೇರಿಸಿ ಅವಿರೋಧವಾಗಿ ನನಗೆ ಅಧ್ಯಕ್ಷರಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಸ್ನೇಹಿತರು ಮಂಜುವನ್ನು ಉಪಾಧ್ಯಕ್ಷರು ಮಾಡಿದ್ದಾರೆ. ನಾನು ಈ ಹಿಂದೆ ಅಧ್ಯಕ್ಷನಾಗೂ ಇದ್ದೆ ಕೆಲವು ದಿವಸ, 2-3 ವರ್ಷ. ಈಗ ಸುಮಾರು 15-16 ವರ್ಷದಿಂದ ಆದಷ್ಟು ಮಟ್ಟಿಗೆ ನಮ್ಮ ಮುಳಬಾಗಿಲಿನ ಪೀಕಾಡ್ ಬ್ಯಾಂಕು ಹಂತವಾಗಿ ಮೇಲೆ ಬಂದಿದೆ. ಈಗಲೂ ಸಹ ನಮ್ಮ ನಿರ್ದೇಶಕರು ಎಲ್ಲರೂ ಸಹ ತಗೊಂಡು ಮುಂದೆ ನಾನು ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತೀನಿ. ಮತ್ತು ನಮ್ಮ ನಾಯಕರುಗಳಾಗಿರ್ಬೋದು, ನಮ್ಮ ತಾಲೂಕಿನ ಎಲ್ಲ ಈ ಪೀಕಾಡ್ ಬ್ಯಾಂಕ್ ಷೇರುದಾರರಾಗಿರ್ಬೋದು, ಎಲ್ರಿಗೂ ನಾನು ಸಹಕಾರ ಮಾಡಿದ್ದಾರೆ. ಮತ್ತು ನಾನು ಅಧ್ಯಕ್ಷ ಪೋಸ್ಟ್ನಲ್ಲಿದ್ದಾಗ ಏನೇನು ಅವಶ್ಯಕತೆ ಬೇಕು ಅವೆಲ್ಲ ಸಹಕರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬೋದು. ನಿಮ್ಮ ಅಸಮಾಧಾನ ಏನಕ್ಕೆ? ನಾನು ಈ ಬ್ಯಾಂಕ್ಗೋಸ್ಕರ 4 ಟರ್ಮ್ ಕೆಲಸ ಮಾಡಿದ್ದೀನಿ. ಆದರೂ ನಮ್ಮ ನಾಯಕರಿಗೆ ನಮ್ಮ ಬಗ್ಗೆ ಅಷ್ಟು ಅಸಮಾಧಾನ ಇತ್ತು. ಹಂಗಾಗಿ ನನ್ನನ್ನು ಅಧ್ಯಕ್ಷರ ತರಕ್ಕೆ ಲಾಯಕ್ಕಿಲ್ಲ ಅಂದಿರು. ಅವರು ಸ್ವಲ್ಪ ನನ್ನ ರಿಜೆಕ್ಟ್ ಮಾಡಿದ್ರು. ಹಂಗಾಗಿ ನಾನು ಈ ದಿನ ನಿಮ್ಮ ಪತ್ರಿಕೆ ಹೇಳಿಕೆ ಕೊಡ್ತಾ ಇರೋದೆಲ್ಲ ನಮ್ಮ ಪಾರ್ಟಿಗೆ ರಿಸೈನ್ ಮಾಡ್ತಾಯಿಲ್ಲ. ಕಾಂಗ್ರೆಸ್ನವ್ನು, ನಾನು ಪಕ್ಕಾ ಕಾಂಗ್ರೆಸ್ನವನೇ. ಆದರೆ ಇದಕ್ಕೆ ರಿಸೈನ್ ಮಾಡಿಬಿಟ್ಟು ರಾಜೀನಾಮೆ ಕೊಟ್ಟು ನನ್ನಷ್ಟು ನಾನು ಇದು ಮಾಡ್ತೀನಿ ಅಂತ ಬಿಟ್ಟು ನೀವು ಮುಖಾಂತರ ಹೇಳ್ತಾ ಇದ್ದೀನಿ. ಇದೆಯಾ ಅಂತ? ಹಾಂ, ಇವಾಗ ಅದು ಆಗಿರೋ ಬೆಂಬಲ ಇದೆ ನಮ್ದು. ಈಗ ಅಧ್ಯಕ್ಷ ಯಾರನ್ನೇ ಮಾಡಲಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತೀವಿ, ಅದಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮನ್ನು ಅಧ್ಯಕ್ಷರಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನಮ್ಮ ದೊಡ್ಡವರು ಹೇಳಿದಕ್ಕೋಸ್ಕರ ನನಗೆ ಬೇಕಾಗಿಲ್ಲ ಇದನ್ನು. ಯಾರು ಸರ್ ಅಂದಿದ್ದು? ನಮ್ಮ ಸೀನಿಯರ್ಸ್, ಯಾರು ಸರ್ ಸೀನಿಯರ್ಸ್? ನಮ್ಮ ನಾಯಕರೆಲ್ಲರೂ
ಎಲ್ಲರೂ ಹೇಳಿದ್ರು, ಎಲ್ಲ ನಾಯಕರು ಇದ್ರು, ಎಲ್ಲ ನಾಯಕರು ನೀನು ಲಾಯಕ್ಕಿಲ್ಲ, ನೀನು ಅಧ್ಯಕ್ಷ ಬೇಕಾಗಿಲ್ಲ ಅಂದ್ರು. ಹಂಗಾಗಿ ನಾನು ಲಾಯಕ್ ಇಲ್ದಾಗ ನಂಗೆ ಯಾಕೆ ಬೇಕಾಗಿಲ್ಲ? ಎಲ್ಲ ನಾಯಕರಂದ್ರೆ ತುಂಬಾ ಜನ ಇದ್ದಾರೆ. ಇದಾರೆ ನಮ್ಮ ನಾಯಕರು, ನಮ್ಮ ಕಾಂಗ್ರೆಸ್ ನಾಯಕರು, ಮುಖಂಡರು. ನಾವು ಮುಖಂಡರ ತೀರ್ಮಾನನೇ ಅವ್ರದ್ದಾಗಿರೋದು. ನಮ್ಗೇನಾದ್ರು ಆಗಿರೋ ತೊಂದರೆ ಇಲ್ಲ ಅವ್ರದ್ದು. ಈ ಹಿಂದೆನೂ ಆಗಿದ್ರು, ಚೆನ್ನಾಗಿ ನಡ್ಕೊಂಡ್ ಬಂದವ್ರೆ. ಈಗ ಅವರೇ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಖುಷಿಯಾಗಿ ನಾನು ರಾಜೀನಾಮೆ. ಅಲ್ಲ, ಸರ್ಟಿಫಿಕೇಟ್ ಅವ್ರದ್ದಾಕ್ಬಿಟ್ರಲ್ಲ, ಯಾಕೆ? ನನಗೆ ಬೇಕಾಗಿರಲಿಲ್ಲ ಅಂತ ರಾಜೀನಾಮೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಆದ್ರೆ ಅವರು ಪ್ರೆಷರ್ ಮಾಡಿದ್ರು, ಅದಕ್ಕೋಸ್ಕರ ಅದು ಹಾಕಿದ್ದೆ. ಈಗ ನಿಮ್ಮ ಆಕ್ರೋಶ ಬರೀ ನಾಯಕರ ಮೇಲೆನಾ ಅಥವಾ ಒಬ್ಬರ ಮೇಲೆನಾ ಸ್ಪೆಸಿಫಿಕ್? ನಮ್ಮ ನಾಯಕರು, ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಮೇಲೆಲ್ಲ, ಕಾಂಗ್ರೆಸ್ ನಾಯಕರ ಮೇಲೆ. ಈಗ ಯಾರು ಮುಂಚೂಣಿ ಆಗಿದ್ದಾರೋ ಅವ್ರ ಮೇಲೆ ಎಲ್ಲರೂ ನಾನು ಹೇಳ್ತಾರೆ, ಮುಂಚೂಣಿ ನಾಯಕರಿದ್ದಾರಲ್ಲ, ಫಸ್ಟ್ ಲೈನ್ ನಾಯಕರು ಅವ್ರ. ಈಗ ಮುಂಚೂಣಿಯಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿಗೆ ರಿಸೈನ್ ಮಾಡ್ತಾ ಇಲ್ಲ ನಾನು, ಆದ್ರೆ ನಿರ್ದೇಶಕ ಸ್ಥಾನಕ್ಕೆ ಮಾತ್ರ ಇದ್ದೇನೆ. ಅಲ್ಲ, ಈಗ ಮುಂಚೂಣಿಯಲ್ಲಿ ಆವಣಿ ಬ್ಲಾಕ್ ಇದ್ದಾರೆ, ಟೌನ್ ಬ್ಲಾಕ್ ಇದ್ದಾರೆ, ಜಿಲ್ಲಾಧ್ಯಕ್ಷ ಇದ್ದಾರೆ. ಎಲ್ಲಾ ಬ್ಲಾಕ್ಸ್ ನಾನು ಹೇಳ್ತಾ ಇರೋದು, ನಮ್ಮ ನಾಯಕರು ಅಂದ್ರೆ ಮುಂಚೂಣಿ ಇರೋ ನಾಯಕರು ಎಲ್ಲರೂ ಸೇರಿ ಎಲ್ಲರ ಮೇಲೂ ನನಗೆ ಅವಿರೋಧ ನನಗೆ ಇದೆ. ಅದಕ್ಕೆ ನಾನು ರಿಸೈನ್ ಮಾಡ್ತೀನಿ.